ಮನೆಯಲ್ಲಿ ಸಿಂಪಲ್ಲಾಗಿ ಇವತ್ತು ನಾವು ಎಗ್ ಗೀ ರೋಸ್ಟ್ ಮಾಡೋಣ ಬನ್ನಿ. ಫಸ್ಟಿಗೆ ನಾವು ಸ್ವಲ್ಪ ಜೀರಾ, ಕಾಳು ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು ಒಂದು ತವದಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋ ಆಯಿತಾ. ನಂತರ ಒಂದು ಬೌಲಿನಲ್ಲಿ 5-6 ಗೋಡಂಬಿ ಹಾಗೆ 9-10 ಕೆಂಪು ಮೆಣಸನ್ನ ಒಂದು ಬಿಸಿ ನೀರಲ್ಲೇ ಹಾಕಿಟ್ಕೊಳ್ಳೋ ಆಯಿತಾ. ಆಮೇಲೆ ಒಂದು ಮಿಕ್ಸಿ ಜಾರಿನಲ್ಲಿ ನಾವು ಬಿಸಿ ಮಾಡಿ ಇಟ್ಕೊಂಡ ಮಸಾಲೆನ ಎಲ್ಲನೂ ಹಾಕ್ಕೊಳ್ಳುವ ಆಯಿತಾ. ಈಗ ನಾವು ಮಿಕ್ಸರಿನಲ್ಲಿ ನೈಸ್ ಮಾಡಿ ಇದನ್ನು ರುಬ್ಕೊಳ್ಳುವ ಆಯಿತಾ. ಮಸಾಲೆ ಎಲ್ಲ ರುಬ್ಕೊಂಡಾದ್ಮೇಲೆ ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಕಡೆ ಇಟ್ಕೊಂಡು ತುಪ್ಪ ಹಾಕ್ಕೊಳ್ಳುವ ಆಯಿತಾ. ತುಪ್ಪ ಎಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ನಾವು ಬೇವಿನ ಎಲೆ ಮತ್ತು ಸ್ವಲ್ಪ ಚಾಪ್ ಕಟ್ ಮಾಡಿದ್ದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಆಯಿತಾ. ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ಇವಾಗ ನಾವು ನೈಸಾಗಿ ಕಟ್ಕೊಂಡಿದ್ದು ಮಸಾಲೆ ಹಾಕ್ಕೊಳ್ಳುವ ಆಯಿತಾ. ಮಸಾಲೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಆದಮೇಲೆ ಇವಾಗ ನಾವು ಅದನ್ನು 5-10 ನಿಮಿಷ ಬೇಯಿಸ್ಲಿಕ್ಕೆ ಇಡೋಣ ಆಯಿತಾ. ಮಸಾಲೆ ಒಳ್ಳೆ ಬೆಂದಾದಮೇಲೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವ ಆಯಿತಾ. ಎಲ್ಲ ಆದಮೇಲೆ ಇವಾಗ ನಾವು ಬೇಯಿಸ್ಕೊಂಡಿದ್ದ ಮೊಟ್ಟೆನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳುವ ಆಯಿತಾ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಈ ಥರ ಹಾಕ್ಕೊಂಡ್ರೆ ತುಂಬಾ ರುಚಿಯಾದ ಎಗ್ ಗೀ ರೋಸ್ಟ್ ರೆಡಿಯಾಗುತ್ತೆ ನೋಡಿ. ರೆಸಿಪಿ ಇಷ್ಟ ಆದರೆ ತಟ್ ಅಂತ ಫಾಲೋ ಮಾಡಿ ಆಯಿತಾ. ಟಾಟಾ ಬಾಯ್.